ನಮಸ್ಕಾರ, ಗುಡ್ ಈವ್ನಿಂಗ್. ನಾವೀಗ ನ್ಯೂ ಜೆರ್ಸಿಯಿಂದ ಬ್ರಿಡ್ಜ್ ಕ್ರಾಸ್ ಮಾಡಿ ನ್ಯೂಯಾರ್ಕ್ ಕಡೆ ಹೋಗ್ತಿದ್ದೀವಿ, ಮ್ಯಾನ್ಹ್ಯಾಟನ್ ಕಡೆ ಹೋಗ್ತಾ ಇದ್ದೀವಿ. ನ್ಯೂಯಾರ್ಕಲ್ಲಿ ಕೂಡ ಭಾಳ ಜನಜಂಗುಳಿ, ಟ್ರಾಫಿಕ್ ಜಾಮು ಅದೆಲ್ಲ ನಮ್ಮ ಬೆಂಗಳೂರು ಥರ, ಬಾಂಬೆ ಥರ ಇರೋದಕ್ಕೆ ನಾವು ಕಾರನ್ನು ಇಲ್ಲೇ ನ್ಯೂ ಜೆರ್ಸಿಲಿ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ ಹತ್ಕೊಂಡು ನ್ಯೂಯಾರ್ಕ್ ಹೋಗ್ತಾ ಇದ್ದೀವಿ. ನಾವೀಗ ನ್ಯೂಯಾರ್ಕ್ ಮ್ಯಾನ್ಹ್ಯಾಟನ್ ಕಡೆ ಹೋಗೋದಕ್ಕೆ ಟನಲಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ದೂರದಲ್ಲಿ ಟನಲ್ ಎಂಟ್ರೆನ್ಸ್ ಇದೆ, ಆವಾಗ ಟನಲ್ ಎಂಟರ್ ಆಗ್ತೀವಿ. ಸೊ ನಾವೀಗ ಲಿಂಕನ್ ಟನಲ್ ಎಂಟರ್ ಆಗೋರಿದ್ದೀವಿ. ಟನಲ್ಲು 1.5 ಮೈಲ್ಗಿಂತ ಜಾಸ್ತಿ ಉದ್ದವಾಗಿದೆ. ಹಡ್ಸನ್ ನದಿಗೆ ಅಡ್ಡವಾಗಿ 2 ಅಂಡರ್ಗ್ರೌಂಡ್ ಟನಲ್ ಮಾಡಿದ್ದಾರೆ ಸಾರಿಗೆ ಸಂಪರ್ಕಕ್ಕಾಗಿ, ಒಂದು ಹೋಗೋದಕ್ಕೆ ಒಂದು ಬರೋದಕ್ಕೆ. 1935 ಪ್ರಾರಂಭ ಮಾಡಿದ್ರು, 1950 ಕನ್ಸ್ಟ್ರಕ್ಷನ್ ಆಯಿತು ಬಿಕಾಸ್ ಆಫ್ ವರ್ಲ್ಡ್ ವಾರ್. ನಮ್ಗೆ ಆಮೇಲೆ ಗೊತ್ತಾಯಿತು ಇನ್ನೂ ಒಂದು ಟನಲ್ ಇದೆ, ಅಂದರೆ ಒಟ್ಟು 3 ಟನಲ್ಸ್ ಇದೆ. ಒಂದು ಹೋಗೋದಕ್ಕೆ, ಒಂದು ಬರೋದಕ್ಕೆ, ಮಧ್ಯೆ ಇನ್ನೊಂದಿದೆ. ಅದು ಯಾಕಪ್ಪ ಅಂತಂದರೆ ಅದನ್ನು ಎಮರ್ಜೆನ್ಸಿ ಯೂಸ್ ಮಾಡ್ತಾರೆ ಅಥವಾ ಬರೀ ಬಸ್ಸುಗಳಿಗಾಗಿ ಯೂಸ್ ಮಾಡ್ತಾರೆ. ಈಗ ಟನಲ್ ಮುಗಿಯೋದಕ್ಕೆ ಬಂತು. ನಾವು ಈಗ ಲಿಂಕನ್ ಟನಲ್ನಿಂದ ಹೊರಗಡೆ ಬರ್ತಿದ್ದೀವಿ. ನಾವೀಗ ನ್ಯೂ ಜೆರ್ಸಿ ದಾಟ್ಕೊಂಡು ನ್ಯೂಯಾರ್ಕ್ ಬೋರ್ಡ್ ಕಾಣ್ತಾ ಇದೆ. ನ್ಯೂಯಾರ್ಕ್ ಎಂಟರ್ ಆದ್ವಿ ನಾವೀಗ. ನಾವು ನ್ಯೂ ಜೆರ್ಸಿಯಿಂದ ನ್ಯೂಯಾರ್ಕ್ ಕಡೆಗೆ ಬಂದು ಮ್ಯಾನ್ಹ್ಯಾಟನ್ನಲ್ಲಿ ಬಸ್ಸಲ್ಲಿ ಬಂದೀವಿ ನಾವು. ಈಗ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ನಮ್ಮ ಕೆಂಪೇಗೌಡ ಬಸ್ ಸ್ಟೇಷನ್ ಇದ್ದಂಗೆ ಬಸ್ ಸ್ಟ್ಯಾಂಡು, ಜನಗಳೆಲ್ಲ ಅಡ್ಡಾಡ್ತಾ ಇದ್ದಾರೆ. ಇಲ್ಲಿ ಸ್ಟಾರ್ ಬಕ್ಸ್ನ ಒಂದು ಕಾಫಿ ಕುಡಿದ್ವಿ. ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬರ್ತಾ ಇದ್ದೀವಿ. ಇಲ್ಲಿ ಎದುರುಗಡೆ ನ್ಯೂಯಾರ್ಕ್ ಟೈಮ್ಸ್ ನ್ಯೂಸ್ ಪೇಪರ್ ಆಫೀಸ್ ಇದೆ. ನ್ಯೂಯಾರ್ಕ್ ಸ್ಟ್ರೀಟ್. ನ್ಯೂಯಾರ್ಕ್ ಟೈಮ್ಸ್ ಆಫೀಸು. ಎಷ್ಟು ಹತ್ರ ಹೋದರೆ ಇದು, ಎಷ್ಟು ಫ್ಲೋರ್ಸ್ ಇದೆಯೋ. ತುಂಬ ಜನಜಂಗುಳಿ ಇದೆ ಇಲ್ಲಿ. 41 ಸ್ಟ್ರೀಟ್ ಒಳಗೆ ಹೋಗ್ತಾ ಇದ್ದೀವಿ ಈಗ. ಮ್ಯಾನ್ಹ್ಯಾಟನ್ ನ್ಯೂಯಾರ್ಕ್ನೊಳಗೆ ಹೆಂಗಪ್ಪ ಅಂದರೆ, ನಮ್ಮ ಬಾಂಬೆ ಒಳಗೆ ನರಿಮನ್ ಪಾಯಿಂಟ್ ಇದೆಯಲ್ಲ, ಆ ಥರ ಕಮರ್ಷಿಯಲ್ ಪ್ಲೇಸ್. ನಾವೀಗ ನ್ಯೂಯಾರ್ಕಿನ ಪ್ರಸಿದ್ಧವಾದ ಟೈಮ್ ಸ್ಕ್ವೇರ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ.
ಟೈಮ್ ಸ್ಕ್ವೇರ್ ಹತ್ರ ಇಲ್ಲಿ ಡಿಸ್ನಿ ಅವ್ರದ್ದು ಅಲಾದ್ದೀನ್ ಶೋ ಇದೆ. ಹೊರಗಡೆ ಡಿಸ್ನಿ ಅಲಾದ್ದೀನ್ ಶೋ ಮಾಡ್ತಾರೆ. ಜನ ರಸ್ತೆಯಲ್ಲಿ ತುಂಬ ಖುಷಿಯಿಂದ ಜೀವನೋತ್ಸಾಹದಿಂದ ಅಡ್ಡಾಡ್ತಾ ಇದ್ದಾರೆ. ನೋಡೋಕೆ ಖುಷಿಯಾಗುತ್ತೆ. ಟೈಮ್ ಸ್ಕ್ವೇರು ತುಂಬ ಹ್ಯಾಪನಿಂಗ್ ಪ್ಲೇಸ್. ನಾವೀಗ $15 ಕೊಟ್ಟು ಒಂದು ಟಾಪ್ ವ್ಯೂ ಬಸ್ ಹತ್ತಾ ಇದ್ದೀವಿ. ಹಾಪ್ ಆಫ್ ಟೂರ್ಸ್ ಅಂತ 1 ಅವರ್ ಈ ಬಸ್ಸಲ್ಲಿ ಟೂರ್ ಮಾಡೋರಿದ್ದೀವಿ ಈಗ. ಫ್ಯೂರಿಯೋಸಾ ಮ್ಯಾಡ್ ಮ್ಯಾಕ್ಸ್ ಸಾಗ ಹೊಸ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಮೇ 24ಕ್ಕೆ. ಈ ಟೈಮ್ ಸ್ಕ್ವೇರಲ್ಲಿ ಬಹಳಷ್ಟು ಸಿನಿಮಾ ಥಿಯೇಟರ್ ಇದ್ದಾವೆ, ಬಹಳಷ್ಟು ಥಿಯೇಟರ್ ಇದ್ದಾವೆ. ಇದು ಎಲ್ಲ ಗದ್ದಲದ ಗಲಾಟೆಯ ಮಧ್ಯೆ ಕೂಡ ನ್ಯೂಯಾರ್ಕಿನ ಒಂದು ಸಾಂಸ್ಕೃತಿಕ ಕೇಂದ್ರ ಇದು. ಸೊ ವಿ ಆರ್ ಟೇಕಿಂಗ್ ದಿಸ್ ಬಸ್ ನೌ, ಟಾಪ್ ವ್ಯೂ. What time you start now? Yeah, let me see what you got. Damn, Jackie. Five people. Yeah. What you got? The live narration? Yeah. Yo, I cannot with this. ಭಾರಿ ಲೈವ್ಲಿ ಸ್ಟ್ರೀಟ್ ಇದು ನ್ಯೂಯಾರ್ಕ್. ಬಾಂಬೆ ಒಳಗೂ ಹಿಂಗೆ ಅಡ್ಡಾಡಂಗಿಲ್ಲ ಬಿಡ್ರಪ್ಪ ಜನ. ಪ್ರತಿ ವರ್ಷ ನ್ಯೂ ಇಯರ್ ಡೇ ಸೆಲೆಬ್ರೇಷನ್ನ ಟೈಮ್ ಸ್ಕ್ವೇರಲ್ಲಿ ಬಹಳ ವಿಜೃಂಭಣೆಯಿಂದ ಜನ ಆಚರಿಸ್ತಾರೆ. ಟೈಮ್ ಸ್ಕ್ವೇರ್ ಎಷ್ಟು ಜಗಮಗ ಅಂತಂದರೆ ಆಸ್ಟ್ರೋನಾಟ್ಸ್ ಕೂಡ ಸ್ಪೇಸಿಂದ ಇದನ್ನು ನೋಡ್ಬೋದು. ಇವರೆಲ್ಲರೂ ಫೋಟೋ ತೆಗೆಸಬೇಕಂದ್ರೆ ರೊಕ್ಕ ಕೊಡ್ಬೇಕು ಇವರಿಗೆಲ್ಲ. ಈ ಟೈಮ್ ಸ್ಕ್ವೇರ್ ಬದಿಯ ರಸ್ತೆಗಳಲ್ಲಿ ಎಲ್ಲ ಕಡೆ ಕಲಾ ಪ್ರಪಂಚ ಆಡಿದೆ. ಕಲಾಕೃತಿಗಳಿದೆ. ಪ್ರತಿಯೊಂದು ಬಿಲ್ಡಿಂಗ್ ಮೇಲೂ ಬಹಳಷ್ಟು ಹೂಡಿಕಗಳು ಕೆತ್ತನೆಗಳಿದೆ. ಪ್ರತಿಯೊಂದು ಬಿಲ್ಡಿಂಗ್ ಆಗಿದೆ. ವಿಶ್ವ ಪ್ರಸಿದ್ಧವಾದ ನ್ಯೂಯಾರ್ಕಿನ ಟೈಮ್ ಸ್ಕ್ವೇರಲ್ಲಿದ್ದೀವಿ. ಟೈಮ್ ಸ್ಕ್ವೇರಲ್ಲಿ ಮೊದಲು ಕಾರ್ಗಳು ಅಡ್ಡಾಡ್ತಾ ಇದ್ವು. 2009ನೇ ಇಸ್ವಿಯಿಂದ ಕಾರ್ ಅಡ್ಡಾಟನ ಇಲ್ಲಿ ಬಂದ್ ಮಾಡಿದರು. ಈಗಲೂ ದಿನ ಏನಿಲ್ಲ ಅಂದರೂ ಒಂದು 5 ಲಕ್ಷ ಜನ ಇಲ್ಲಿ ಅಡ್ಡಾಡ್ತಾರೆ. ಇಲ್ಲಿ ಮೇಲ್ಗಡೆ ರಸ್ತೆಗಳು ಎಷ್ಟು ಜನಜಂಗುಳಿಯಿಂದ ತುಂಬಿದಾವೋ, ಈ ರಸ್ತೆಗಳ ಕೆಳಗಡೆ ಮೆಟ್ರೋ ಸಿಸ್ಟಮ್ ಇದೆ, ಸಬ್ವೆ ಅಂತಾರೆ ಅದಕ್ಕೆ. ಅಲ್ಲೂ ಕೂಡ ಲಕ್ಷಾಂತರ ಜನ ಆ ಸಬ್ವೆ ಅಲ್ಲಿ ಮೆಟ್ರೋ ಅಲ್ಲಿ ಅಡ್ಡಾಡ್ತಾನೆ ಇರ್ತಾರೆ. ಏನು ಮಾಡೋದು ಇದನ್ನು? ಹಾಟ್ ಡಾಗ್ ಮಾರ್ಕೆಟಿಂಗ್. ಓಕೆ. ಟೈಮ್ ಸ್ಕ್ವೇರ್ ಹತ್ರ ಜನ ಎಲ್ಲ ನಿಂತ್ಕೊಂಡಿದ್ದಾರೆ. ಟೈಮ್ ಸ್ಕ್ವೇರಲ್ಲಿ ಲಕ್ಷಾಂತರ ಜನ ಅಡ್ಡಾಡ್ತಾರಲ್ಲ, ಅವರು 800ಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತಾಡೋ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರದೇಶದ ಜನ ಇಲ್ಲಿಗೆ ಬರ್ತಾರಂತೆ. ಟೈಮ್ ಸ್ಕ್ವೇರ್ ಸ್ಟ್ರೀಟ್ಗಳಲ್ಲಿ ಸ್ಟ್ರೀಟ್ ಫುಡ್ಡು ಭಾರಿ ಫೇಮಸ್ಸು. ವೆರೈಟಿ ಆಫ್ ಸ್ಟ್ರೀಟ್ ಫುಡ್, ಪಿಜ್ಜಾಸು ಎಲ್ಲ ನಡೀತದೆ. ಈ ಬಸ್ ಹತ್ತಾ ಇದ್ದೀವಿ ನಾವೀಗ. ನಾವು ಟೈಮ್ ಸ್ಕ್ವೇರ್ನಿಂದ ಈಗ ನಮ್ಮ ಪ್ರಯಾಣ ಪ್ರಾರಂಭ ಮಾಡಿದ್ವಿ. 1 ಗಂಟೆ ಇವನು ನಮಗೆ ನ್ಯೂಯಾರ್ಕ್ ಸುತ್ತಾಡಿಸ್ತಾನೆ. ಇಲ್ಲಿ ರಸ್ತೆಗಳಲ್ಲಿ ಯಾರೂ ಹಾರ್ನ್ ಬಾರಿಸಂಗಿಲ್ಲ. ಟೈಮ್ ಸ್ಕ್ವೇರಲ್ಲಿ ಜನ ಎಲ್ಲ ಜನಸಂದಣಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಟೈಮ್ ಸ್ಕ್ವೇರ್ ಪಕ್ಕಕ್ಕೆ ಥಿಯೇಟರ್ ಇದೆ ಇಲ್ಲೊಂದು. ಈ ಪಕ್ಕಕ್ಕಿರೋ ಥಿಯೇಟ್ರು 1942ರಲ್ಲೇ ಪ್ರಾರಂಭ ಆಗಿತ್ತು. ಬಟ್ ಈಗ
ರೆನೋವೇಟ್ ಆಗ್ತಾನೆ ಇದೆ. ನಿಕ್ಕರ್ ಬಾಕರ್ ಹೋಟೆಲ್ ಇದೆ ಪಕ್ಕಕ್ಕೆ. ಹಿಲ್ಟನ್ ಗಾರ್ಡನ್ ಇದೆ ಹೋಟೆಲ್ಲು. ಈ ಕಡೆ ಬಲಕ್ಕೆ ಒಂದು ಪಾರ್ಕ್ ಇದೆ. ಪಾರ್ಕಲ್ಲಿ ತುಂಬ ಜನ ಕೂತಿದ್ದಾರೆ. ಈ ಪಾರ್ಕ್ ಪಕ್ಕಕ್ಕೆ ಒಂದು ಲೈಬ್ರರಿ ಕೂಡ ಇದೆ ಇಲ್ಲಿ. ಇಲ್ಲಿರೋ ಅಂಗಡಿಗಳು ಪ್ರಪಂಚದಲ್ಲಿಯೇ ತುಂಬ ದುಬಾರಿಯಾದ ವಸ್ತುಗಳನ್ನು ಮಾರುವ ಅಂಗಡಿಗಳು ಇಲ್ಲಿದ್ದಾವೆ. ಪಬ್ಲಿಕ್ ಲೈಬ್ರರಿ ಬಿಲ್ಡಿಂಗ್ ಇದು. ಬಹಳಷ್ಟು ಜೆಮ್ಸು ಜ್ಯುವೆಲ್ರಿ ಶಾಪ್ಸ್ ಕೂಡ ಈ ಬಿಲ್ಡಿಂಗ್ಗಳಲ್ಲಿ ಕಾಣ್ತಾ ಇದ್ದಾವೆ. ಮುಂದೆ ಲೈಟ್ ಕಾಣ್ತಾ ಇರೋದು ಎಂಪೈರ್ ಸ್ಟೇಟ್ ಬಿಲ್ಡಿಂಗು. ಮೇಲ್ಗಡೆವರೆಗೂ ಹಾಕಬೇಕಂದ್ರೆ 1576 ಸ್ಟೆಪ್ಸ್ ಇದೆ ಅಂತ. ಇಲ್ಲಿ ಸುಮಾರು ಕರಾವೋಕೆ ಬಾರ್ಸ್ ಇದ್ದಾವೆ. ಇಲ್ಲಿ ಪಕ್ಕಕ್ಕೆ ಲೇ ಮೆರಿಡಿಯನ್ ಹೋಟೆಲ್ ಇದೆ. ನನ್ನ ಎಡಕ್ಕೆ ಇನ್ನೊಂದು ಪಾರ್ಕ್ ಇದೆ ಇಲ್ಲಿ. ನನ್ನ ಬಲಕ್ಕೆ 5th ಅವೆನ್ಯೂ ಬಿಲ್ಡಿಂಗ್ ಇದೆ. ಇಲ್ಲಿ ಇದೊಂದು ಐಕಾನಿಕ್ ಬಿಲ್ಡಿಂಗ್ ಇದೆ. ಇದನ್ನ ಬಹಳಷ್ಟು ಹಾಲಿವುಡ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇಲ್ಲೊಂದು ಇದಕ್ಕೆ ವುಮೆನ್ ಸ್ಕ್ವೇರ್ ಪಾರ್ಕೆ ಅಂತಾರಂತೆ. ಯಾಕೆಂದರೆ ಬಹಳಷ್ಟು ಲೇಡೀಸ್ ಶಾಪಿಂಗ್ ಏರಿಯಾ ಇದೆ ಇಲ್ಲಿ. ಇದೊಂದು ನ್ಯೂ ಸ್ಕೂಲ್ ಇದೆ. ಇದು ಯೂನಿವರ್ಸಿಟಿ ಸ್ಕೂಲು. ನ್ಯೂ ಸ್ಕೂಲು ಆಲ್ಮೋಸ್ಟ್ 100 ವರ್ಷ ಹಳೇದು. ಆ ನ್ಯೂ ಸ್ಕೂಲ್ನೊಳಗಿರೋ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆ ಭಾಳ ಡಿಮ್ಯಾಂಡ್ ಇದೆ ಅಂತೆ. ನಾನು ಬಲಗಡೆ ಇರೋದು ಬ್ರಿಟನ್ ಮ್ಯೂಸಿಯಂ ಆಫ್ ಅಮೇರಿಕನ್ ಆರ್ಟ್. ಇದು ಬ್ರುಕ್ಲಿನ್ ಬೇಗಲ್ ಆ್ಯಂಡ್ ಕಾಫಿ ಕಂಪನಿ. ಭಾಳ ವರ್ಲ್ಡ್ ಫೇಮಸ್ ಕಾಫಿ ಕಂಪನಿ. ಮುಂದ್ಗಡೆ ಕಾಣಿಸ್ತಾ ಇರೋದು ಬ್ಯಾಂಕ್ ಆಫ್ ಅಮೇರಿಕಾ ಬಿಲ್ಡಿಂಗು. ನಾವೀಗ ಬ್ರಾಡ್ವೇ ಸ್ಟ್ರೀಟ್ ಎಂಟರ್ ಆಗ್ತಾ ಇದ್ದೀವಿ. ಬ್ರಾಡ್ವೇ ಅತ್ಯಂತ ಉದ್ದನೆಯ ರಸ್ತೆ ನ್ಯೂಯಾರ್ಕ್ ಒಳಗೆ. ಇಲ್ಲೊಂದು ಆರ್ಟ್ ಸ್ಕೂಲ್ ಇದೆ, ಅರ್ಬ್ಯೂ ಯೂನಿಯನ್ ಕಾಲೇಜ್ ಅಂತಿದೆ. ಮ್ಯಾನ್ಹ್ಯಾಟನ್ ಇನ್ಸ್ಟಿಟ್ಯೂಟ್ ಇದೆ ಇಲ್ಲಿ. ಅಮೇರಿಕನ್ ಹಿಸ್ಟ್ರಿ ಬಗ್ಗೆ ಬಹಳಷ್ಟು ರಿಸರ್ಚು ಇಲ್ಲಿ ಆಗಿದೆ. ಈಗ ಹೌಸ್ಟನ್ ಸ್ಟ್ರೀಟನ್ನು ಪಾಸಾಗಿ ಮುಂದೆ ಹೋಗ್ತಾ ಇದ್ದೀವಿ. ಪ್ರಿನ್ಸ್ ಸ್ಟ್ರೀಟು ಪಾಸ್ ಆಗ್ತಾ ಇದ್ದೀವಿ. ಹೌಸ್ಟನ್ ಸ್ಟ್ರೀಟಲ್ಲಿ ಬಹಳಷ್ಟು ಐಕಾನಿಕ್ ಬಿಲ್ಡಿಂಗ್ಸ್ ಇದ್ದಾವೆ. ಬಹಳಷ್ಟು ಅಮೇರಿಕನ್ ಸೆಲೆಬ್ರಿಟೀಸು, ಮೈಕಲ್ ಜಾಕ್ಸನ್ನು ಅವರೆಲ್ಲ ಇದೇ ಏರಿಯಾದಲ್ಲಿದ್ದರಂತೆ. ಇಲ್ಲಿ ಸೆಂಟ್ರಲ್ ಸ್ಟ್ರೀಟ್ ಹತ್ರ ಸುತ್ತಮುತ್ತ ಸ್ವಲ್ಪ ಚೈನೀಸ್ ಜನ ಜಾಸ್ತಿ ಇದ್ದಾರೆ. ಚೈನೀಸ್ ಶಾಪ್ಸ್ ಇದ್ದಾವೆ. ಸೊ ದಿಸ್ ಪಾರ್ಟ್ ಆಫ್ ದ ಸಿಟಿ ನೆವರ್ ಸ್ಲೀಪ್ಸ್ ಅಂತೆ. ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ.
ಹಗಲು ರಾತ್ರಿ ಏನು ಡಿಫ್ರೆನ್ಸೇ ಇಲ್ಲ. ಪೀಸ್ ಜ್ಯುವೆಲ್ರಿ ಎಲ್ಲ ಚೈನೀಸಲ್ಲೇ ಇದಾವೆ ಬೋರ್ಡ್. ರಾಯಲ್ ಬಿಸ್ನೆಸ್ ಬ್ಯಾಂಕ್, ಡೈಮಂಡ್. ಒರಿಜಿನಲಿ ಇಟ್ಸ್ ಅ ಡೈಮಂಡ್ ಸ್ಟ್ರೀಟ್. ಭಾಳಷ್ಟು ಡೈಮಂಡ್ ಮಾರ್ಕೆಟ್ ಇಲ್ಲೇ ಇದೆ. ವಿ ಆರ್ ಎಂಟರಿಂಗ್ ಬೌರಿ. ವಿ ಆರ್ ಎಂಟರಿಂಗ್ ಮ್ಯಾನ್ಹ್ಯಾಟನ್ ಬ್ರಿಡ್ಜ್, ಫೇಮಸ್, ವರ್ಲ್ಡ್ ಫೇಮಸ್ ಮ್ಯಾನ್ಹ್ಯಾಟನ್ ಬ್ರಿಡ್ಜ್. ఇట్లా తీసి ನಾವೀಗ ಮ್ಯಾನ್ಹ್ಯಾಟನ್ ಬ್ರಿಡ್ಜ್ ಮೇಲ್ಗಡೆ ಹೊರಟಿದ್ದೀವಿ. ದಿಸ್ ಈಸ್ ಫೇಮಸ್ ಮ್ಯಾನ್ಹ್ಯಾಟನ್ ಬ್ರಿಡ್ಜ್. ಈಗ ನಾವು ನದಿನ ಕ್ರಾಸ್ ಮಾಡ್ತಾ ಇದ್ದೀವಿ. ಕೆಳಗಡೆ ಬೋಟ್ಗಳೆಲ್ಲ ಅಡ್ಡಾಡ್ತಾ ಇದ್ದಾವೆ. ಈಗ ನದಿಯ ಮೇಲ್ಗಡೆ ಇದೀವಿ ನಾವು. ಆಲ್ಮೋಸ್ಟ್ ಸೆಂಟ್ರಿಗೆ ಇದ್ದೀವಿ. ಮೊದಲು ಈ ನದಿ ಸುತ್ತಮುತ್ತ ತುಂಬ ಪಿಕ್ನಿಕ್ ಸ್ಪಾಟ್ ಇತ್ತಂತೆ. ಈಗ ಊರು ಬೆಳೆದಂಗೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತಾಳೆ. Wonderful. It's a hanging bridge actually. Flatbush Avenue, Brookings Expressway. ಈಗ ಎಕ್ಸಾಕ್ಟ್ಲಿ ಮಧ್ಯದಲ್ಲಿದ್ದೀವಿ ನಾವು. ಹ್ಯಾಂಗಿಂಗ್ ಬ್ರಿಡ್ಜ್ ಟವರ್ ಸೆಂಟ್ರಿಗಿದೆ. ಪಕ್ಕದಲ್ಲಿ ಟ್ರೈನ್ಗಳು ಅಡ್ಡಾಡ್ತವೆ. ಟ್ರೈನ್ ಬ್ರಿಡ್ಜ್ ಇದೆ. ಸೊ ಮ್ಯಾನ್ಹ್ಯಾಟನ್ ಬ್ರಿಡ್ಜ್ ಕ್ರಾಸ್ ಮಾಡಿ ಆಲ್ಮೋಸ್ಟ್ ಈ ಕಡೆಗೆ ಬಂದ್ವಿ ನಾವು. ಈಗ ಈ ಬ್ರಿಡ್ಜ್ ವಿಶೇಷ ಅಂದರೆ ಕೆಳಗಡೆ ಟ್ರೈನ್ಸ್ ಅಡ್ಡಾಡ್ತದೆ, ಮೇಲ್ಗಡೆ ವೆಹಿಕಲ್ಸು. ಒನ್ ವೇ ಇದೆ. ಪ್ರಾಬ್ಲಮ್ ಇಲ್ಲ. ನಾವೀಗ ಬ್ರುಕ್ಲಿನಿಗೆ ಬಂದಿದ್ದೀವಿ. ಸಿಟಿ ಯೂನಿವರ್ಸಿಟಿ ಇದೆ ಇಲ್ಲಿ, ಫೇಮಸ್ ಇದೆ. ನ್ಯೂಯಾರ್ಕ್ ಸಿಟಿ ಕಾಲೇಜ್ ಆಫ್ ಟೆಕ್ನಾಲಜಿ, ಸಿಟಿ ಟೆಕ್, ಫೇಮಸ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಇದು ನ್ಯೂಯಾರ್ಕಲ್ಲಿ. ಮ್ಯಾನ್ಹ್ಯಾಟನ್ ಬ್ರಿಡ್ಜ್. ಮತ್ತೆ ವಾಪಸ್ ಹೋಗ್ತೀವಿ ಅನ್ಕೋತೀನಿ. ಆ ಕಡೆಯಿಂದ ಮ್ಯಾನ್ಹ್ಯಾಟನ್ನಿಂದ ಬ್ರುಕ್ಲಿನಿಗೆ ಬಂದ್ವಿ. ಈಗ ಬ್ರುಕ್ಲಿನ್ನಿಂದ ವಾಪಸ್ ಮ್ಯಾನ್ಹ್ಯಾಟನ್ಗೆ ಹೋಗ್ತಿದ್ದೀವಿ. ಸ್ಟೀಲ್ ಬಿಲ್ಡಿಂಗ್ಸ್ ಎಲ್ಲ ಇದಾವೆ ಇವು. ಎಂಪೈರ್ ಸ್ಟೇಟ್ ಬಿಲ್ಡಿಂಗು ಎಲ್ಲ ಕಾಣ್ತಾ ಇದೆ ಇಲ್ಲಿ. ಈ ಬ್ರಿಡ್ಜನ್ನ 200 ವರ್ಷ ಬಾಳಿಕೆ ಬರೋ ಹಾಗೆ ಕಟ್ಟಿದಾರಂತೆ. ಬ್ರಿಡ್ಜ್ ಕಟ್ಟೋಕ್ಕೆ ಆಲ್ಮೋಸ್ಟ್ 14 ವರ್ಷ ಸಮಯ ಹಿಡಿತು.
ವಂಡರ್ಫುಲ್, ಭಾಳ ಮಸ್ತ್ ವ್ಯೂ ಅಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ವಾಪಸ್ ಬರ್ತಾ ಇದ್ದೀವಿ ಈಗ. ನ್ಯೂಯಾರ್ಕ್ನೊಳಗೆ ಭಾಳ ಜನ ಚೈನೀಸ್ ಇದ್ದಾರೆ. ಎಲ್ಲ ಚೈನೀಸ್ ಶಾಪ್ಸ್ ಇದಾವೆ, ಡೈಮಂಡ್ ಶಾಪ್ಸ್ ಎಲ್ಲ ಬಿಲಾಂಗಿಂಗ್ ಟು ಚೈನೀಸ್. ನ್ಯೂಯಾರ್ಕ್ ಸಿಟಿ ಡೌನ್ ಟೌನ್ ಏರಿಯಾ ಇದೆಯಲ್ಲ, ಇದು ಈ 20 ವರ್ಷದಲ್ಲಿ ಬಹಳಷ್ಟು ಪ್ರಸಿದ್ಧಿಗೆ ಬಂದಿದೆ. ಈ ನ್ಯೂಯಾರ್ಕ್ ಸಿಟಿ ಮ್ಯಾನ್ಹ್ಯಾಟನ್ ಮಜಾ, ರಾತ್ರಿ ಆ ಬಸ್ಸಲ್ಲಿ ಅಡ್ಡಾಡೋದು ಮಜಾ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ. ಸಿಂಗಾಪುರ್ ನೋಡಿದ್ದೀನಿ, ಶಾಂಘಾಯ್, ಬೀಜಿಂಗು, ಬೇಕಾದಷ್ಟು ಸಿಟಿಗಳು ನೋಡಿದ್ದೀನಿ. ಬಟ್ ಈ ಮಜಾ ಸೂಪರ್ ಸೂಪರ್. ನಮ್ಮ ಟ್ಯಾಕ್ಸಿ ಬಂತು. ಟೈಮ್ ಸ್ಕ್ವೇರಲ್ಲಿ ಸ್ವಲ್ಪ ಮಳೆ ಪ್ರಾರಂಭ ಆಗಿದೆ. ಸೊ ನಾವು ವಾಪಸ್ಸು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಮನೆಗೆ ಹೊರಟಿದ್ವಿ. ಅದಲ್ಲ ವಾಪಸ್ಸು ಮರಳಿ ಮನೆಗೆ ಪ್ರಯಾಣ.